ನಿಮ್ಹಾನ್ಸ್ ಆಸ್ಪತ್ರೆಯ ಭದ್ರತಾ ಕಾರ್ಮಿಕರ ಸಮಸ್ಯೆಯ ಬಗ್ಗೆ ದಿ ಕಾಮನ್ ಪೀಪಲ್ ವೆಲ್ಫೇರ್ ಫೌಂಡೇಶನ್ ಕಳೆದ 2 ವರ್ಷದಿಂದ ಹೋರಾಟವನ್ನು ಮಾಡುತ್ತಾ ಇದೆ. ಈಗಾಗಲೇ ಭದ್ರತಾ ಕಾರ್ಮಿಕರಾದ ಸುರೇಶ್ ಹಾಗೂ ಶಕುಂತಲನನ್ನು SAS ಔಟ್ಸೋರ್ಸಿಂಗ್ ಏಜೆನ್ಸಿ ಕೆಲಸದಿಂದ ವಜಾ ಮಾಡುವುದಕ್ಕಾಗಿ ಸಸ್ಪೆಂಡ್ ಮಾಡಿದ್ದಾರೆ. ಕಾನೂನಾತ್ಮಕವಾಗಿ ಯಾವುದೇ ವ್ಯಕ್ತಿ ಯಾವುದೇ ಕಾರ್ಮಿಕರನ್ನು ಸಸ್ಪೆಂಡ್ ಮಾಡಬೇಕಾದರೆ ಅವರಿಗೆ ಸರಿಯಾದ ನೋಟಿಸ್ ಕೊಟ್ಟು ನೋಟಿಸಲ್ಲಿ ಇನ್ಕ್ವೈರಿ ಮಾಡಿದ ನಂತರ ಅವರು ತಪ್ಪಿತಸ್ಥರು ಅಂದ ಮೇಲೆ ಅವರನ್ನು ಸಸ್ಪೆಂಡ್ ಮಾಡುವ ಅಧಿಕಾರ ಎಲ್ಲ ಮಾಲೀಕರಿಗಿದೆ. ಆದರೆ SAS ಏಜೆನ್ಸಿಯು ಅಂತ ಯಾವುದೇ ಕೆಲಸವನ್ನು ಮಾಡದೆ ಅಲ್ಲಿರುವ ಇಬ್ಬರು ಕಮಿಷನ್ ಏಜೆಂಟ್ ವಿನೋದ್ ನಾಯಕ್ ಹಾಗೂ ಉಳಿದವರ ಸಂಗತಿ ಒಟ್ಟಾಗಿ ಈ ಇಬ್ಬರ ಮೇಲೆ ದೂರನ್ನು ಮಾಡಿ ಮಹಿಳಾ ದೌರ್ಜನ್ಯದ ದೂರು ಹಾಗೂ ಪೊಲೀಸ್ ಠಾಣೆಯಲ್ಲಿ 5 ಜನದ ಮೇಲೆ ಕೇಸು ದಾಖಲೆ ಮಾಡಿದಾಗ ಆ ದಾಖಲೆಗಳಲ್ಲಿ ಯಾವುದೇ ಪುರಾವೆ ಇಲ್ಲ ಎಂದು ಪೊಲೀಸ್ ಈಗಾಗಲೇ ತಿರಸ್ಕಾರವನ್ನು ಮಾಡಿದೆ. ಮಹಿಳಾ ದೌರ್ಜನ್ಯದಲ್ಲಿಯೂ ಕೂಡ ನಾನು ಖುದ್ದಾಗಿದ್ದೆ. ಅಲ್ಲಿ ಮಾಡಿದ ಕೆಲಸ ಮಿಸ್ಟರ್ ಭರತ್ ಎಂಬವರು ಆ ಮಹಿಳೆಗೆ ಹಣವನ್ನು ಕೊಟ್ಟು ವಿನೋದ್ ನಾಯಕ್ ಮತ್ತು ಅವರ ಅಸೋಸಿಯೇಟ್ ಒಟ್ಟಾಗಿ ಸುರೇಶ್ನ ಮೇಲೆ ದೂರನ್ನು ಹಾಕಿದರು. ದೂರಲ್ಲಿ ಯಾವುದೇ ನಿಜವಾದ ಸಂಗತಿ ಬರಲಿಲ್ಲ. ಇದನ್ನು ನಾವು DIG ಹಾಗೂ ಪೊಲೀಸ್ ಕಮಿಷನರ್ ಮುಂದೆ ಇಟ್ಟಿದ್ದೇವೆ. ಖಂಡಿತವಾಗಿ ಇದನ್ನು ಎನ್ಕ್ವೈರಿ ಮಾಡಿ ನಿಜವಾದ ನ್ಯಾಯವನ್ನು ತಂದೇ ಕೊಡುತ್ತೇವೆ. ಈ ಕೂಡಲೇ ಸುರೇಶ್ರವರನ್ನು ಕೆಲಸಕ್ಕೆ ತೆಗೆದುಕೊಳ್ಳಬೇಕು ಹಾಗೂ ಮಹಿಳೆ ಶಕುಂತಲನನ್ನು ಕೂಡಲೇ ಕೆಲಸಕ್ಕೆ ತೆಗೆದುಕೊಳ್ಳಬೇಕು. ಒಂದು ವೇಳೆ ಕೆಲಸಕ್ಕೆ ತೆಗೆದುಕೊಳ್ಳದೇ ಇದ್ದರೆ ಅಲ್ಲಿ ಕೆಲಸ ಮಾಡುವ ಹಾಗೂ ಶೆಡ್ಯೂಲ್ ಕಾಸ್ಟ್ ಶೆಡ್ಯೂಲ್ ಟ್ರೈಬ್ ಪಂಗಡದ ಜನರನ್ನು ಒಟ್ಟು ಸೇರಿಸಿ SAS ಆಫೀಸಿನ ಮುಂದೆ ದೊಡ್ಡ ಪ್ರತಿಭಟನೆಯನ್ನು ಖಂಡಿತ ಕಾಮನ್ ಪೀಪಲ್ ವೆಲ್ಫೇರ್ ಫೌಂಡೇಶನ್ ಮಾಡುತ್ತದೆ. ಅದು ಅಲ್ಲದೆ ನಿಮ್ಹಾನ್ಸ್ ಹಾಸ್ಪಿಟಲಿಗೆ ನಾವು ವಿನಂತಿಯನ್ನು ಮಾಡುತ್ತೇವೆ. ಕೂಡಲೇ SAS ಔಟ್ಸೋರ್ಸಿಂಗ್ ಏಜೆನ್ಸಿಯ ಕಾಂಟ್ರಾಕ್ಟನ್ನು ಕ್ಯಾನ್ಸಲ್ ಮಾಡಬೇಕು. ಅವರು ಮೋಸದ ಒಂದು ಪಂಗಡವಾಗಿ ಕೆಲಸ ಮಾಡುತ್ತಾರೆ. ಪ್ರತಿಯೊಂದು ಗುತ್ತಿಗೆ ಸೆಕ್ಯೂರಿಟಿ ಗಾರ್ಡಿಂದ 10,000ವನ್ನು ಕಲೆಕ್ಟ್ ಮಾಡಿದರೆ ಅದನ್ನು ಇಮಿಡಿಯೇಟ್ಲಿ ನಮ್ಮ ಸದಸ್ಯರಿಗೆ ಕೊಡತಕ್ಕದ್ದು. ಹಾಗೆ ಅವರು ವೆಲ್ಫೇರ್ ಫಂಡು ಉಳಿದ ಅಂತ 250 ರೂಪಾಯಿಯನ್ನು ಕಟ್ಟು ಮಾಡಿದ್ದಾರೆ. ಇದರ ಬಗ್ಗೆ ನಾವು DIGಗೆ ದೂರನ್ನು ಕೊಟ್ಟಿದ್ದೇವೆ. ಈಗಾಗಲೇ ನಿಮ್ಹಾನ್ಸ್ ಆಸ್ಪತ್ರೆಯ ಬದಿಯಲ್ಲಿರುವ ಪೊಲೀಸ್ ಸ್ಟೇಷನಲ್ಲಿ ಈ ಕೇಸು ನಡೆಯುತ್ತಿದೆ. ಆದರೆ ಅಲ್ಲಿ ಅವರ ಇಬ್ಬರು ಏಜೆಂಟುಗಳಿಂದಾಗಿ ಆ ಇನ್ಕ್ವೈರಿಯನ್ನು ನಿಲ್ಲಿಸುವುದಕ್ಕೆ ಪ್ರಯತ್ನ ಮಾಡುತ್ತಾರೆ. ಆದರೆ ನಾವು DIGಗೆ ಪತ್ರವನ್ನು ಬರೆದಿದ್ದೇವೆ. ಒಂದು ವೇಳೆ DIG ಈ ವಿಷಯವನ್ನು ತಪಾಸಣೆ ಮಾಡದೇ ಇದ್ದರೆ ನಾವು ಮುಂದೆ ಹೋಗುತ್ತೇವೆ ಅಂತ. ಇಲ್ಲಿ SAS ಏಜೆನ್ಸಿ ಮಾಡಿದ ತಪ್ಪುಗಳನ್ನು ಲೇಬರ್ ಕಮಿಷನರ್ ಮುಂದೆ ಇಟ್ಟಿದ್ದೇವೆ. ಲೇಬರ್ ಕಮಿಷನರು ಕೂಡ ಇದನ್ನು ಪರಿಶೀಲಿಸಿ ಅವರು ತುಂಬ ಕಾನೂನನ್ನು ಉಲ್ಲಂಘನೆ ಮಾಡಿದರೆಂದು ಅವರಿಗೆ ನೋಟಿಸನ್ನು ಇಶ್ಯೂ ಮಾಡಿದ್ದಾರೆ. ಆದರೂ ಕೂಡ ಭರತ್ ಕುಮಾರ್ ಹಾಗೂ ಅಲ್ಲಿಯ ಕೆಲವು ಸೆಕ್ಯೂರಿಟಿ ಸೂಪರ್ವೈಸರ್ ಒಟ್ಟಾಗಿ ಬಡ ಸೆಕ್ಯೂರಿಟಿ ಗಾರ್ಡ್ಗಳ ಮೇಲೆ ತೊಂದರೆಯನ್ನು ಕೊಡುತ್ತಿದ್ದಾರೆ. ಈ ಬಗ್ಗೆ ನಾವು ಪ್ರಧಾನಮಂತ್ರಿಯವರಿಗೆ ಹಾಗೂ ನಿಮ್ಹಾನ್ಸ್ ಚೇರ್ಮನ್ಗೆ ಕರ್ನಾಟಕದ ಮುಖ್ಯಮಂತ್ರಿಗಳಿಗೆ ಎಲ್ಲರಿಗೂ ಪತ್ರವನ್ನು ಬರೆದಿದ್ದೇವೆ. ಒಂದು ವೇಳೆ ನಮ್ಮ ಬೇಡಿಕೆಗಳನ್ನು ಸರಿಯಾಗಿ ಪರಿಪಾಲನೆ ಮಾಡದೇ ಇದ್ದರೆ ನಾವು ಖಂಡಿತವಾಗಿ SAS ಆಫೀಸಿನ ಮುಂದೆ ಪೊಲೀಸ್ ಪರವಾನಗಿ ತೆಕ್ಕೊಂಡು ಪ್ರತಿಭಟನೆಯನ್ನು ಮಾಡೋದು ಖಂಡಿತ. ಅದು ಅಲ್ಲದೆ ನಾವು ನಿಮ್ಹಾನ್ಸ್ ಹಾಸ್ಪಿಟಲಿಗೆ ಬೇಡಿಕೆ ಹಾಕುವುದೇನೆಂದರೆ SAS ಏಜೆನ್ಸಿಯಂಥ ಏಜೆನ್ಸಿಗಳನ್ನು ಗುತ್ತಿಗೆ ಅಗ್ರಿಮೆಂಟನ್ನು ಮಾಡಬಾರದು. ಅವರು ಜನರ ಹಣವನ್ನು ಸುರಿಯುವುದಕ್ಕಾಗಿ ಮಾಡುವ ಈ ಕೃತ್ಯವು ಕಾನೂನನ್ನು ಉಲ್ಲಂಘನೆ ಮಾಡುತ್ತಾರೆ ಹಾಗೂ ಕಾರ್ಮಿಕ ಕಾನೂನನ್ನು ಅವರು ಫಾಲೋ ಮಾಡೋದಿಲ್ಲ. ಇದು ದೊಡ್ಡ ತಪ್ಪು. ಈ ಬಗ್ಗೆ ನಮ್ಮ ಕಾರ್ಮಿಕ ಅಧಿಕಾರಿಗಳಿಗೆ ತಿಳಿದಿದೆ. ಅವರು ಎಷ್ಟು ಅವರಿಗೆ ನೋಟಿಸ್ಗಳನ್ನು ಕೊಟ್ಟರೂ ಕೂಡ ಅದಕ್ಕೆ ಅವರು ಹಾಜರಾಗುವುದಕ್ಕೆ ಸಿದ್ಧರಿಲ್ಲ. ಅದು ಅಲ್ಲದೆ ನಾವು ಅವರ ಮೇಲೆ ಕಾನೂನಾತ್ಮಕವಾಗಿ ಲೇಬರ್ ಕೋರ್ಟ್ಗಳಲ್ಲಿ ಕೇಸ್ಗಳನ್ನು ಹಾಕುವುದು ಖಂಡಿತ. ಅಲ್ಲಿ ಅವರಿಗೆ ಸಹಾಯ ಮಾಡುವ ಅಲ್ಲಿಯ ಸೆಕ್ಯೂರಿಟಿ ಸೂಪರ್ವೈಸರ್ ಇಬ್ಬರ ಮೇಲೆ ಕಾನೂನಾತ್ಮಕವಾಗಿ ಕ್ರಮವನ್ನು ತೆಗೆದುಕೊಳ್ಳಬೇಕೆಂದು ನಿಮ್ಹಾನ್ಸ್ ಹಾಸ್ಪಿಟಲ್ಗೂ ಹಾಗೂ SISನ ಡೈರೆಕ್ಟರಿಗೂ ನಾವು ಬೇಡಿಕೆಯನ್ನು ಹಾಕುತ್ತೇವೆ. ಒಂದು ವೇಳೆ ಭರತ್ ನಮ್ಮ ಬೇಡಿಕೆಯನ್ನು ಈಡೇರಿಸದೇ ಇದ್ದರೆ ಮೊದಲನೇ ಬೇಡಿಕೆ ಸುರೇಶ್ H ಹಾಗೂ ಶಕುಂತಲನನ್ನು ಕೆಲಸಕ್ಕೆ ಕೂಡಲೇ ತೆಗೆದುಕೊಳ್ಳಬೇಕು.
ತೆಗೆದುಕೊಳ್ಳದೇ ಇದ್ದರೆ ಅವರ ಖರ್ಚಿಯಲ್ಲೇ ಲೇಬರ್ ಕೋರ್ಟ್ಗಳಲ್ಲಿ ಈ ಕೇಸ್ಗಳನ್ನು ದಾಖಲೆ ಮಾಡಿ ಕೇವಲ ನಿಮಾನ್ಸ್ ಹಾಸ್ಪಿಟಲಲ್ಲೇ ಮೈಸೂರು ಕೆಲವು ಕಡೆಯಿಂದ ಅವರ ಮಾಡುವ ಮಹಿಳಾ ಕಾರ್ಮಿಕ ದೌರ್ಜನ್ಯದ ಬಗ್ಗೆ ನಮ್ಮಲ್ಲಿ ಕಂಪ್ಲೇಂಟ್ಗಳು ಬಂದಿದೆ. ಅದನ್ನು ಖಂಡಿತವಾಗಿ ಪ್ರತಿಯೊಂದು ಲೇಬರ್ ಕಾರ್ಮಿಕ ಅಧಿಕಾರಿಗಳಿಗೆ ತಿಳಿಸಿ ಅವರ ಕಾಂಟ್ರಾಕ್ಟನ್ನು ಕ್ಯಾನ್ಸಲ್ ಮಾಡೋದಕ್ಕೆ ನಾವು ತುಂಬ ಹೋರಾಟವನ್ನು ಮಾಡುತ್ತೇವೆ. ನಮ್ಮ ಬೇಡಿಕೆಯನ್ನು ಈಡೇರಿಸದೇ ಇದ್ದಲ್ಲಿ SAS ಆಫೀಸಿನ ಮುಂದೆ ಖಂಡಿತವಾಗಿ ಪ್ರತಿಭಟನೆ ಮಾಡುತ್ತೇವೆ. ಪ್ರತಿಯೊಬ್ಬ ಗುತ್ತಿಗೆ ನೌಕರರು SAS ಕೆಲಸ ಮಾಡುವುದಿದ್ದರೆ ನಮಗೆ ಸಹಕಾರವನ್ನು ನೀಡಿ ಅವರು ಮಾಡುವ ಭ್ರಷ್ಟಾಚಾರವನ್ನು ಸಮಾಜದ ಮುಂದೆ ಇಟ್ಟು ಹಾಗೂ ನಿಮಾನ್ಸ್ ವರ್ಕಿಂಗ್ ಮಂಡಳಿಗೆ ಹೇಳಿ ಅವರ ಕಾಂಟ್ರಾಕ್ಟನ್ನು ರದ್ದು ಮಾಡುವುದಕ್ಕೆ ನಾವು ಪ್ರಯತ್ನ ಮಾಡೋಣ. ದಯವಿಟ್ಟು ಎಲ್ಲ ಕಾರ್ಮಿಕರು ಗುತ್ತಿಗೆ ಪದ್ಧತಿಯನ್ನು ಬಂದ್ ಮಾಡುವುದಕ್ಕೆ ಸಹಕಾರವನ್ನು ನೀಡಿ ದಿ ಕಾಮನ್ ಪೀಪಲ್ ವೆಲ್ಫೇರ್ ಫೌಂಡೇಶನ್ ಹೋರಾಟ ಮಾಡಿ ಗುತ್ತಿಗೆ ಪದ್ಧತಿಯನ್ನು ನಿರ್ಮೂಲ ಮಾಡೋಣ. ಜೈ ಹಿಂದ್, ಜೈ ಕರ್ನಾಟಕ.